ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳು 15:4. ವಾಕ್ಯವು ಹೀಗೆ ಹೇಳ್ತದೆ: ಸಂತೈಸುವ ನಾಲಿಗೆ ಜೀವವೃಕ್ಷವು, ಬಲತ್ಕರಿಸುವ ನಾಲಿಗೆ ಮನಮುರಿಯುವುದು. ನಾವು ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯಗಳನ್ನು ನಮ್ಮ ಗ್ರಹಿಕೆಗೆ ತರಲಿ. ಇಲ್ಲಿ ವಾಕ್ಯವು ಹೇಳ್ತಾ ಇದೆ, ಸಂತೈಸುವ ನಾಲಿಗೆ ಜೀವವೃಕ್ಷವು. ಸಂತೈಸುವ ನಾಲಿಗೆ ಇದು ಜೀವವನ್ನುಂಟು ಮಾಡುವಂಥದ್ದು. ದೇವರ ವಾಕ್ಯದಲ್ಲಿ ದೇವರು ಹೇಳುವಂಥ ಒಂದು ಮಾತನ್ನು ಓದಿ ಕೇಳೋಣ. ಯೆಶಾಯನ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 1ನೇ ವಚನ. ಯೆಶಾಯ 40ನೇ ಅಧ್ಯಾಯದ 1ನೇ ವಚನ. ಇಲ್ಲಿ ದೇವರು ಹೀಗೆ ಹೇಳ್ತಿದ್ದಾನೆ, ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ. ಮತ್ತೆ 50ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಅಲ್ಲಿ 4ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಬಳಲಿ ಹೋದವರನ್ನು ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಹಾಗಾದರೆ ದೇವರ ದೃಷ್ಟಿಯಲ್ಲಿ, ದೇವರ ನೋಟದಲ್ಲಿ, ಈ ಲೋಕದಲ್ಲಿ ಆತನ ಜನರ ನೋಡುವಾಗ ಬಳಲಿ ಹೋದವರು ಅದೆಷ್ಟು, ಸಂತೈಸುವಿಕೆ ಇಲ್ಲದವರು ಅದೆಷ್ಟು. ದೇವರು ಹಾಗಾದರೆ ನನ್ನ ಜನರನ್ನು ಸಂತೈಸಿರಿ ಸಂತೈಸಿರಿ ಎಂಬುದಾಗಿ ಹೇಳುವಾಗ ದೇವಜನರಾದ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯೇ ಕೊಡಲ್ಪಟ್ಟದೆ, ಸಂತೈಸುವಂಥದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಮ್ಮೆ ನಾಯರ ಎನ್ನುವಂಥ ಒಂದು ಊರಿಗೆ ಆತನು ಊರಿನ ಒಳಗೆ ಪ್ರವೇಶಿಸ್ತಾನೆ. ಆತನು ಪ್ರವೇಶಿಸುವ ಅದೇ ಹೊತ್ತಿಗೆ ಸರಿಯಾಗಿ ಊರಿನ ಒಳಗಿನಿಂದ ಊರ ಹೊರಕ್ಕೆ ಒಬ್ಬ ಸತ್ತು ಹೋಗಿದ ಯವನಸ್ಥನನ್ನು ಹೊತ್ತುಕೊಂಡು ಹೋಗ್ತಿರ್ತಾರೆ ಸಮಾಧಿ ಮಾಡೋದಕ್ಕಾಗಿ. ಹಾಗಾದರೆ ಯೇಸು ಕ್ರಿಸ್ತನು ಕೂಡಲೇ ಆ ಚಟ್ಟವನ್ನು ಮುಟ್ತಾನೆ. ಹೊತ್ತುಕೊಂಡು ಹೋಗ್ತಿದ್ದವರು ನಿಲ್ತಾರೆ. ಆತನು ಆ ಯವನಸ್ಥನನ್ನು ಎಬ್ಬಿಸ್ತಾನೆ. ಆ ಸತ್ತು ಹೋಗಿದ ಆ ಯವನಸ್ಥನು ಜೀವದಿಂದ ಎದ್ದು ಕೂತುಕೊಳ್ತಾನೆ. ಅವನ ಕೈಯನ್ನು ಹಿಡಿದು ಅವನ ತಾಯಿಗೆ ಒಪ್ಪಿಸ್ತಾನೆ. ಅದಕ್ಕೆ ಮೊದಲು ಯೇಸು ಒಂದು ಮಾತು ಹೇಳ್ತಾನೆ, ಅಮ್ಮ ಅಳಬೇಡ. ಮಗನನ್ನು ಕಳಕೊಂಡ ತಾಯಿಗೆ ಯೇಸು ಅಳಬೇಡ ಎಂಬುದಾಗಿ ಸಂತೈಸ್ತಾನೆ. ಮಗನನ್ನು ಬದುಕಿಸಿ ಆಕೆಯ ಕೈಗೆ ಜೀವದಿಂದ ಬದುಕಿರೋ ಮಗನನ್ನು ಒಪ್ಪಿಸ್ತಾನೆ. ಯೇಸು ಕ್ರಿಸ್ತನ ಸೇವೆ ಸಂತೈಸುವ ಸೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಸಭೆ ಚರಿತ್ರೆಯುದ್ದಕ್ಕೂ ಸಂತೈಸುವ ಸೇವೆಯನ್ನು ವಿಧ ವಿಧವಾಗಿ ಮಾಡ್ತಾ ಬಂದದೆ. ಈ ದಿನಗಳಲ್ಲಿ ಈ ಸೇವೆಯ ಅಗತ್ಯತೆ ಅದೆಷ್ಟು. ಸೈತಾನಿಂದ ಬಾಧೆಪಟ್ಟ ಜನರು ನಾನಾ ವಿಧವಾಗಿ ಬಾಧೆ ಪಡುವಾಗ, ನಾನಾ ವಿಧವಾಗಿ ಸೈತಾನ ದಾಳಿಗೆ ಒಳಗಾಗಿರುವಾಗ, ವಿಧ ವಿಧ ರೂಪದಲ್ಲಿ ದಾಳಿಗೆ ಒಳಗಾಗಿರುವಾಗ ಅವರಿಗೆ ಸಂತೈಸುವಿಕೆ ಅವಶ್ಯ. ಹಾಗಾಗಿ ಇಲ್ಲಿ ಬರ್ತದೆ ಸಂತೈಸುವ ನಾಲಿಗೆ ಜೀವವೃಕ್ಷ ಎಂಬುದಾಗಿ. ನಂತರದಲ್ಲಿ ಇನ್ನೊಂದು ಮಾತು ಬರ್ತದೆ, ಬಲಾತ್ಕರಿಸುವ ನಾಲಿಗೆ ಮನಮುರಿಯುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾವ ಮಾತನ್ನು ನಾನು ಆಡಲಿ ಎಂಬುದಾಗಿ ನಾವು ತೀರ್ಮಾನಿಸಬೇಕಾಗಿದೆ. ಸಂತೈಸುವ ನಾಲಿಗೆ ಉಳ್ಳವನಾಗಿ ಮಾತನಾಡಲು ಅಥವಾ ಬಲಾತ್ಕರಿಸುವ ನಾಲಿಗೆ ಉಳ್ಳವನಾಗಿ ನಾನು ಮಾತನಾಡಲು. ಬಲಾತ್ಕರಿಸುವ ನಾಲಿಗೆ ಅದರ ಕುರಿತಾಗಿ ಎಲ್ಲಿಯೂ ಒಳ್ಳೆ ವಿಧದಲ್ಲಿ ಬರೆದದು ಇಲ್ಲವೇ ಇಲ್ಲ. ಇದೇ ಜ್ಞಾನೋಕ್ತಿ 12:18 ಹೀಗೆ ಬರ್ತದೆ, ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು. ಹಾಗಾದ್ರೆ ಕೆಲವರ ಮಾತು ಕತ್ತಿ ತಿವಿದ ಹಾಗೆ, ಅವರ ಮಾತುಗಳು ಅದು ದುಡುಕು ಮಾತು ಎಂಬುದಾಗಿ ಹೇಳ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಮಾತಿನಲ್ಲಿ ಬಡಿಯುವವರಿದ್ದಾರೆ, ಮಾತಿನಲ್ಲಿ ತಿವಿಯುವವರಿದ್ದಾರೆ. ಪ್ರವಾದಿಯಾದ ಯೆರೆಮೀಯನಿಗೆ ವಿರುದ್ಧವಾಗಿ ಕೆಲವರು ಹೊಳಸಂಚು ಮಾಡಿದಾಗ ಅವರಲ್ಲಿ ಕೆಲವರು ಹೀಗೆ ಹೇಳ್ತಾರೆ, 18ನೇ ಅಧ್ಯಾಯದ 18ನೇ ವಚನದ ಕೊನೆಯ ಭಾಗದಲ್ಲಿ, ಬನ್ನಿರಿ ಅವನನ್ನು ಬಾಯಿಂದ ಬಡಿಯೋಣ. ಖಡ್ಗವು ಕಡಿದ ವಿಧದಲ್ಲಿ, ಅವನಿಗೆ ಬಾಧೆ ಕೊಡುವ ವಿಧದಲ್ಲಿ ಅವರು ಆಲೋಚಿಸ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹಾಗಾದರೆ ಬಲಾತ್ಕರಿಸುವ ನಾಲಿಗೆ ಒಬ್ಬ ಮನುಷ್ಯನ ಮನಸ್ಸನ್ನು ಮುರಿಯುವುದಾದರೆ, ಅನೇಕರು ಈ ದಿನಗಳಲ್ಲಿ ಬಾಧೆ ಪಡ್ತಿದ್ದಾರೆ. ಕೆಲಸ ಮಾಡುವ ಸ್ಥಳಗಳಲ್ಲಿ, ಮನೆಯ ಒಳಗೆ, ಅಥವಾ ಅವರು ನಾನಾ ಉದ್ದಿಮೆಗಳನ್ನ ಮಾಡುವಂಥವರು, ಅವರವರ ವಿವಿಧ ಕ್ಷೇತ್ರಗಳಲ್ಲಿ ಜನರ ಚುಚ್ಚುಮಾತಿನಿಂದ ಬಾಧೆ ಪಡುವವರು ಎಷ್ಟೋ. ಅದರ ವೇಳೆಯಲ್ಲಿ ದೇವರು ಸಂತೈಸುವುದಕ್ಕಾಗಿ ಅನೇಕರನ್ನು ನೇಮಿಸಿದ್ದಾನೆ. ಪ್ರತಿಯೊಬ್ಬರ ನಾಲಿಗೆ ಸಂತೈಸಬೇಕೆಂಬುದಾಗಿ ಆತನು ಬಯಸ್ತಾನೆ. ಕಾರಣ ಅದು ಜೀವವೃಕ್ಷ, ಬದುಕಿಸುವಂಥದ್ದು. ಕೆಲವರ ಚುಚ್ಚುಮಾತುಗಳಿಂದ ಅದನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾದವರು ಅದೆಷ್ಟು.
ಮಾತುಗಳನ್ನ ಸಹಿಸಲಾರದೆ ಜೀವ ಕಳಕೊಂಡವರಿದ್ದಾರೆ. ಪ್ರಿಯರೇ, ದೇವರು ಹಾಗಾದ್ರೆ ಜನರು ಮಾತುಗಳಿಂದ ಕೆಲವರ ಮಾತನ್ನು ಸಹಿಸಲಾಗದೆ ಪ್ರಾಣ ಕಳಕೊಂಡದೇ ಆದರೆ ಅದನ್ನು ಆತ್ಮಹತ್ಯೆ ಅನ್ಬೇಕು, ಕೊಲೆ ಅನ್ಬೇಕು. ಪ್ರಾಣ ತೆಗೆದುಕೊಂಡವರಿಗೆ ಅದು ಆತ್ಮಹತ್ಯೆ, ಆದರೆ ಅವರ ಸಾಯಲಿಕ್ಕೆ ಕಾರಣರಾದವರ ವಿಚಾರದಲ್ಲಿ ಅದನ್ನು ಕೊಲೆ ಅನ್ಬೇಕಾಗ್ತದೆ. ಬದಲಾಗಿ ದೇವರು ಸಂತೈಸುವ ನಾಲಿಗೆ ಜೀವವೃಕ್ಷ ಅಂತ ಎಂಬುದಾಗಿ ಹೇಳ್ತಾನಲ್ಲ, ಹಾಗಾದ್ರೆ ಸಾಯಲಿಕ್ಕೆ ಮನಸ್ಸು ಮಾಡಿದವರು, ಸಾಯತಕ್ಕವರನ್ನ ಬದುಕಿಸುವಂತ ಮಾತನ್ನು ಆತನು ಇಟ್ಟಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಸಭೆಯನ್ನ ದೇವರು ಈ ವಿಧವಾಗಿ ನಡೆಸಲಿ. ಸಂತೈಸುವ ನಾಲಿಗೆಯನ್ನು ಅನುಗ್ರಹಿಸಿ ಸಂತೈಸುವ ಮಾತುಗಳನ್ನು ಆಡುವುದಕ್ಕೆ, ಜನರಿಗೆ ಆರೋಗ್ಯವನ್ನುಂಟು ಮಾಡುವುದಕ್ಕೆ, ಸತ್ತು ಹೋದವರನ್ನ ಬದುಕಿಸುವುದಕ್ಕೆ, ಸಾಯು ಸ್ಥಿತಿಯಲ್ಲಿರುವವರಲ್ಲಿ ತಿರುಗಿ ಪುನಃ ಚೈತನ್ಯವನ್ನುಂಟು ಮಾಡುವುದಕ್ಕೆ ಕರ್ತನು ತನ್ನ ಸಭೆಯನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಆತನ ಸಭೆ ಅಂಗಗಳಾಗಿರುವ ನಮ್ಮನ್ನ ವಿಶೇಷವಾಗಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯುಳ್ಳ ತಂದೆಯೇ, ಅನೇಕ ವೇಳೆ ನಾವು ಬಲಾತ್ಕರಿಸುವ ನಾಲಿಗೆಯಿಂದ ಅನೇಕರ ಮನವನ್ನು ಮುರಿದಿದ್ದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ ಸ್ವಾಮಿ. ಕರ್ತನೆ, ನಮ್ಮ ತೀವ್ರ ಸ್ವರೂಪದ ಮಾತುಗಳು, ಬಿರುನುಡಿಗಳು, ತಿವಿದಂತೆ ಮಾತನಾಡಿದ ಮಾತುಗಳಿಂದ ದೇವರೇ ಅನೇಕರಿಗೆ ವೇದನೆಗಳಾಗಿರೋದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ಮನೆಯೊಳಗಿಂತ ಮಾತುಗಳು, ಮನೆಯ ಹೊರಗಿಂತ ಮಾತುಗಳು, ಸೇವೆಯಲ್ಲಿ ಇಂಥ ಮಾತುಗಳು, ಕೆಲಸ ಮಾಡುವಂಥ ಸ್ಥಳಗಳಿಂಥ ಮಾತುಗಳು, ಕರ್ತನೆ, ಇದರಿಂದ ನೊಂದವರದ್ದೆಷ್ಟು ಸ್ವಾಮಿ. ಕರ್ತನೆ, ನಾವು ಈ ರೀತಿಯಾಗಿ ಮನುಷ್ಯ ವಿರುದ್ಧವಾಗಿ, ನಿನಗೆ ವಿರುದ್ಧವಾಗಿ ಮಾತನಾಡಿದಕ್ಕಾಗಿ ಕ್ಷಮೆ ಕೇಳ್ತೇವೆ. ಸಂತೈಸುವ ನಾಲಿಗೆ ಜೀವವೃಕ್ಷ ಎಂಬುದಾಗಿ ಹೇಳಿದ್ರಿಂದ ಕರ್ತನೆ, ಇದರಲ್ಲಿ ನಿನ್ನ ಜೀವವನ್ನು ಉಂಟು ಮಾಡುವಂತ ಸಂತೈಸುವ ನಾಲಿಗೆಯನ್ನು ಅನುಗ್ರಹಿಸು ದೇವರೇ. ಸುವಾರ್ತೆ ಸೇವೆಯಲ್ಲಿ ಸುವಾರ್ತೆ ಸಾರುವವರು ನಿನ್ನ ಜೀವವನ್ನು ಹರಿಸುವಂತೆ ಅವರಿಗೆ ಸಂತೈಸುವ ನಾಲಿಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಅದು ಕರ್ತನೆ, ಅದು ನಮಗೂ ಬೇಕೆಂಬುದಾಗಿ ಅಪೇಕ್ಷಿಸುತ್ತೇವೆ. ನಿನ್ನ ಜೀವವನ್ನು ಜನರೊಳಗೆ ಕರ್ತನೆ ಹರಿಸುವಂತ ಸುವಾರ್ತೆಯ ಸಂತೈಸುವಿಕೆಯ ಮಾತುಗಳನ್ನ ಮಾತನಾಡುವುದಕ್ಕೆ ನಮ್ಮನ್ನ ಕರ್ತನೆ ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಉಪಯೋಗಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.